ಹಲೋ ಫ್ರೆಂಡ್ಸ್, ಸುಬ್ರಹ್ಮಣ್ಯ ಬಳಿ ಪಟ್ಲ ಬೆಟ್ಟ ಎಂಬ ಒಂದು ಪ್ರವಾಸಿ ತಾಣ ಇದೆ. ಎಷ್ಟೋ ಜನರು ಅಲ್ಲಿಗೆ ಪ್ರತಿದಿನ ಬರ್ತಾನೆ ಇರ್ತಾರೆ. ಅದರಲ್ಲೂ ಸಾಕಷ್ಟು ಬೈಕ್ ಸವಾರರು ಕೂಡ ಈ ಸ್ಥಳಕ್ಕೆ ಬರುವುದು ಸಹಜ. ಆದರೆ ಇತ್ತೀಚೆಗೆ ಒಂದು ಘಟನೆ ಸಂಭವಿಸಿದೆ. ಅದೇನೆಂದರೆ, ಪಟ್ಲ ಬೆಟ್ಟ ನೋಡಬೇಕು ಅಂತ ಹಲವಾರು ಬೈಕ್ ರೈಡರ್ಸ್ ನಿನ್ನೆ ಅಲ್ಲಿಗೆ ಹೋಗಿರ್ತಾರೆ. ಆದರೆ ಅಲ್ಲಿಯೇ ನಿಂತಿದ್ದ ಜೀಪ್ ಚಾಲಕರು ಅವರನ್ನು ತಡೆಯುತ್ತಾರೆ ಹಾಗೂ ನೀವು ಬೆಟ್ಟಕ್ಕೆ ನಮ್ಮ ಜೀಪ್ನಲ್ಲಿಯೇ ಬರಬೇಕು ಅಥವಾ ನಡ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ಅವರ ಉದ್ದೇಶ ಏನಪ್ಪ ಅಂದರೆ, ಎಲ್ಲರೂ ತಮ್ಮ ತಮ್ಮ ವಾಹನದಲ್ಲಿ ಪಟ್ಲ ಬೆಟ್ಟಕ್ಕೆ ಹೋದರೆ ಅವರಿಗೆ ಬಾಡಿಗೆ ಸಿಗುವುದಿಲ್ಲ ಎಂಬ ಮುಖ್ಯ ಉದ್ದೇಶವಾಗಿದೆ. ಆದರೆ ಈ ರೀತಿ ಪ್ರವಾಸಿಗರನ್ನು ತಡೆಯುವುದು ಎಷ್ಟರ ಮಟ್ಟಿಗೆ ಸರಿ? ಇದೇ ಪ್ರಶ್ನೆಯನ್ನು ಬೈಕ್ ರೈಡರ್ ಆ ಜೀಪ್ ಚಾಲಕರಿಗೆ ಕೇಳ್ತಾರೆ. ಈ ಕಾರಣಕ್ಕೆ ಆ ಜೀಪ್ ರೈಡರ್ಗಳು ಬೈಕ್ ರೈಡರ್ ಮೇಲೆ ಹಲ್ಲೆಯನ್ನು ಕೂಡ ನಡೆಸಿದ್ದಾರೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳನೇ ವೈರಲ್ ಆಗ್ತಾ ಇದೆ. ಜೀಪ್ ಚಾಲಕರು ಹಲ್ಲೆ ನಡೆಸಿರುವ ಕಂಪ್ಲೀಟ್ ವಿಡಿಯೋದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡಬಹುದು. ಪ್ರವಾಸಕ್ಕೆಂದು ಬಂದ ಜನರನ್ನು ತಡೆಯುವುದು ಎಷ್ಟರ ಮಟ್ಟಿಗೆ ಸರಿ? ಅವರ ಜೀಪ್ನಲ್ಲಿಯೇ ಹೋಗಬೇಕು ಅಂತ ಅರಣ್ಯಾಧಿಕಾರಿಗಳು ಅಲ್ಲಿ ಯಾವುದೇ ರೀತಿಯ ಬೋರ್ಡನ್ನು ಕೂಡ ಹಾಕಿಲ್ಲ. ಹಾಗೆ ಇರುವಾಗ ಇವರು ಈ ರೀತಿ ಹಲ್ಲೆ ನಡೆಸುವುದು ಎಷ್ಟರ ಮಟ್ಟಿಗೆ ಸರಿ? ಇವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಸುಬ್ರಹ್ಮಣ್ಯ ಠಾಣೆಯ ಪೊಲೀಸರು ಇದರ ಬಗ್ಗೆ ಗಮನ ಹರಿಸಬೇಕು. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೂ ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.